ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೂ ಒಂದು ಮೀಶೋ ಹಾಲ್ ಮಾಡ್ತಾಯಿದ್ದೀನಿ, ರ್ಯಾಂಡಮ್ ಐಟಮ್ಸು. ಸೊ ಏನೇನು ಇದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಬ್ಲೌಸ್ ಪೀಸ್ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇದು ಬಂದು ಆರೆಂಜ್ ಕಲರ್ ಆರ್ಡ್ರ್ ಮಾಡಿದ್ದೆ. ಅದು ಪಿಕ್ಚರಲ್ಲಿ ಬಂದು ಆರೆಂಜ್ ಕಲರ್ ಇತ್ತು. ನಾನು ಸೈಡಲ್ಲಿ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಆರೆಂಜ್ ಕಲರ್ ಇತ್ತು, ಬಟ್ ತರಿಸಿದಾಗ ಅದು ರೆಡ್ ಕಲರ್ ಅಂತ ಬಂತು. ಆ್ಯಕ್ಚುಲಿ ನಾವು ಚೆಕ್ ಮಾಡಲಿಲ್ಲ, ಅದು ಡಿಸ್ಕ್ರಿಪ್ಷನಲ್ಲೇ ರೆಡ್ಡೇ ಇದ್ದಿದ್ದು. ತುಂಬಾ ಚೆನ್ನಾಗಿದೆ ಇದು. ನೋಡಿ, ಇದೆಲ್ಲ ಥ್ರೆಡ್ ವರ್ಕ್ ಇದೆಯಲ್ಲ, ಇದು ತುಂಬಾ ನೀಟಾಗಿ ಆಗಿದೆ. ಸೊ ಒಳಗಡೆ ಹಿಂಗಿದೆ. ನಾನು ಒಂದೇ ಪೀಸಲ್ಲಿ ಬರುತ್ತೆ ಅಂದ್ಕೊಂಡೆ, ಬಟ್ ಇಲ್ಲ, ಇದು 2 ಪೀಸಲ್ಲಿ ಬಂದಿತ್ತು. ಇದು ನೋಡ್ತಾ ಇರ್ಬೋದು ನೀವು, ಬ್ಯಾಕ್ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಮಾತ್ರ ತುಂಬ ಹಿಂದೆ ಬ್ಯಾಕ್ ಡೀಪ್ ಏನೆಲ್ಲ ಇದೆ ಅದೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ವರ್ತ್ ಅನಿಸ್ತು ನನಗಿದು. ನೋಡಿ, ಇದು ಸ್ಲೀವ್ಸು ತುಂಬಾ ಚೆನ್ನಾಗಿ ಮಿಷಿನ್ ವರ್ಕ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ಇದು ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಸಿಂಗಲ್ ಪೀಸಲ್ಲಿ ಬರುತ್ತೆ ಅಂದ್ಕೊಂಡೆ, ಬಟ್ ಇದು ಡಬಲ್ ಪೀಸಲ್ಲಿ ಬಂದಿದೆ. ಎಲ್ಲ ಡೀಟೇಲಿಂಗ್ ಎಲ್ಲನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇವಾಗ ಈ ಪ್ರಾಡಕ್ಟ್ ಬಂದು ನಾವು ನೈಫ್ ಸ್ಟ್ಯಾಂಡ್. ಇದು ನೈಫ್ ಎಲ್ಲ ಹಾಕ್ತಿಲ್ಲ, ವಾಲಲ್ಲಿ ಹಾಕಿ ನೈಫು ಸ್ಪೂನ್ಸು ಎಲ್ಲನೂ ಆ ಸ್ಟ್ಯಾಂಡ್ ಇದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದೊಂದು ಮ್ಯಾನ್ಯುವಲ್ ಎಲ್ಲ ಕೊಟ್ಟಿದ್ದಾರೆ, ಹೇಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅನ್ನೋದೊಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ವಾಲ್ಗೆ ನಾವು ಡ್ರಿಲ್ ಮಾಡ್ಕೋಬೋದು, ಅಥವಾ ಹಂಗೆ ಇದನ್ನ ಹಾಕ್ಬಿಟ್ಟು ಈ ಸ್ಟಿಕ್ಕರ್ ಹಾಕ್ಬಿಟ್ಟು ಅಂಟಿಸ್ಕೋಬೋದು. ಇದು ಮಾರ್ಕಿಂಗಿಗೆ ಒಂದು ಕೆಮಿಕಲ್ ಏನೋ ಕೊಟ್ಟಿದ್ದಾರೆ. ಇದು ಒಳಗಡೆ ಎಲ್ಲ ಇದನ್ನು ಡ್ರಿಲ್ಲಿಂಗ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸ್ಟ್ಯಾಂಡ್ ಥರ 2 ನೇತಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಹಾಗೆ ಹುಕ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ನನಗೆ ವರ್ತ್ ಅನಿಸ್ತು. ಹಾಗೆ ಇದು ಪ್ಲಾಸ್ಟಿಕ್. ನಾನು ಇದು ಕೂಡ ಕಬ್ಬಿಣದಲ್ಲೇ ಬರುತ್ತೆ ಅಂದ್ಕೊಂಡೆ, ಬಟ್ ಇಲ್ಲ. ಹಾಗೆ ಇದು ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ನೋಡಿ, 2 ಹೋಲು. ಈ ಹೋಲ್ಗೆ ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೂ ಕೂಡ ಅವರು ಸ್ಕ್ರೂಸ್ನ ಕೊಟ್ಟಿದ್ದಾರೆ. ಇದು ರಸ್ಟ್ ಹಿಡಿಯಲ್ಲ, ಆ ಥರ ಬರುತ್ತಲ್ಲ ಅದು. ಇದು ತುಂಬಾ ಚೆನ್ನಾಗಿದೆ, ಇದು ಕೂಡ ಕ್ವಾಲಿಟಿ. ಹಾಗೆ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ ಬನ್ನಿ. ಇದು ನಾನು ಗಾರ್ಡನಿಂಗೋಸ್ಕರ ಇದನ್ನು ತರಿಸ್ಕೊಂಡಿದ್ದೆ, ಗಾರ್ಡನಿಂಗ್ ಮಾಡೋವಂಥದ್ದು. ಇದು ಕೂಡ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನಲ್ಲಿ ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇದು ಸ್ವಲ್ಪ ಚಿಕ್ಕದೇ ಬಂದಿದೆ. ಸಾರಿ, ನನ್ನ ಸಿರಿ ಬಂದ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ಲು. ಸೊ ಹಾಗೆಯೇ ಇದು ನಾನು ಓಪನ್ ಮಾಡಿದೆ. ಇದು ತುಂಬಾ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಸ್ಮಾಲ್ ಅನ್ನಿಸ್ತು ಅಷ್ಟೇ. ಬಟ್ ನನಗಿದು 100 ರುಪೀಸಲ್ಲಿ ಅಷ್ಟೇ ಸಿಕ್ತು. ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಹೋಗಿ 197 ರುಪೀಸಲ್ಲೇನೋ ಬಂತು ಅಷ್ಟೇ ಇದು. ಸೊ ವರ್ತ್ ಅನ್ನಿಸ್ತು ನನಗೆ. ಓಕೆ, ಈ ಪ್ರೈಸಲ್ಲಿ ಹೆಣ್ಮಕ್ಳಿಗೆ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಇಲ್ಲೊಂದು ನಾನು ಟಾಪ್ ಆರ್ಡ್ರ್ ಮಾಡಿದ್ದೆ. ಇದು ಜೀನ್ಸ್ ಮೇಲೆ ಅಥವಾ ಈ ಜೆಗ್ಗಿನ್ಸ್ ಮೇಲೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ಇದೇ ಥರದ್ದು ಮತ್ತೊಂದು ಅಲ್ಲಿ ತರಿಸಿದೆ. ನನಗದು ಕೂಡ ತುಂಬ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಮತ್ತೊಂದನ್ನು ಆರ್ಡ್ರ್ ಮಾಡಿದ್ದೆ. ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದು ಸ್ಮಾಲ್ ನೋಡಿ ಓಪನ್ ಮಾಡಿದಾಗ ಇದು ಸ್ಮಾಲ್ ಇದೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಇದು ಹಾಕ್ಕೊಂಡಾಗ ನನಗೆ ಕರೆಕ್ಟಾಗಿ ಇತ್ತು. ಇದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಕೂಡ ಇಷ್ಟ ಆಯಿತು. ನಾನು ಯಾವಾಗಲೂ ಒಂದು ಸೈಜ್ ಎಕ್ಸ್ಟ್ರಾನೇ ಆರ್ಡ್ರ್ ಮಾಡ್ತೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದಾಗ, ಎಸ್ಪೆಷಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ. ಸೊ ಇದು ಕೂಡ ನನಗೆ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಐಟಮ್ ಇದು ಸೀರೆ. ಇದನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೆ, ಬಿಕಾಸ್ ಇದು ಸೀರೆ ಅಲ್ವಾ, ಚೆಕ್ ಮಾಡ್ಬೇಕಂತ ಚೆಕ್ ಮಾಡಲಿಕ್ಕೋಸ್ಕರ ಪ್ಯಾಕೆಟ್ ಓಪನ್ ಮಾಡಿದ್ದೆ. ಸೊ ಇದು ಸೀರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ನನಗೆ ಐ ಥಿಂಕ್ 200 ಏನೋ ಸಮಥಿಂಗಲ್ಲಿ ಸಿಕ್ತು. ಡೈಲಿ ವೇರ್ಗೆ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ, ಈ ಸಂಜೆ ಹೊತ್ತು ಪೂಜೆ ಗೀಜೆ ಮಾಡಿದಾಗ ಮನೇಲಿ ಇಂಥ ಟೈಮಲ್ಲೆಲ್ಲ ಉಟ್ಕೊಳ್ಳೋದಕ್ಕೆ ಇದು ಕೂಡ ಚೆನ್ನಾಗಿದೆ. ವರ್ತ್ ಅನ್ನಿಸ್ತು ನನಗೆ. ಇದು ತುಂಬಾ ಇಷ್ಟ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಇದು ನೋಡಿ, ಅದು ಬ್ಲೌಸ್ ಪೀಸ್. ಇದು ಬಾರ್ಡ್ರ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ರಫ್ ಇತ್ತು, ವಾಶ್ ಮಾಡಿದ್ರೆ ಚೆನ್ನಾಗೈತೆ ಇದು ಕೂಡ. ಈಗ ನೆಕ್ಸ್ಟ್ ಐಟಮ್ ಏನಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಇದು ನಮ್ಮ ಪೆಟ್ಸ್ಗೆ, ನಮ್ಮ ಸಿರಿ ಮತ್ತು ನಮ್ಮ ಜುಜುಗೋಸ್ಕರ ನಾನು ಬಿಸ್ಕೆಟ್ಸ್ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ. ಅದು ಕೂಡ ಬಂದಿದೆ. ಇದನ್ನ ನಾನು ಸುಮ್ಮನೆ ಸ್ನ್ಯಾಕ್ಸ್ ಥರ ಅವಾಗವಾಗ ಕೊಡ್ತೀನಿ ಅಷ್ಟೇ. ಇದನ್ನು ಯಾವಾಗಲೂ ನಾನು ಫುಲ್ಲು ಊಟ ಥರ ಎಲ್ಲ ಕೊಡೋದಿಲ್ಲ. ಜಸ್ಟ್ ಏನಾದರೂ ಸ್ನ್ಯಾಕ್ಸ್ ಥರ ಅವಾಗವಾಗ ಸ್ವಲ್ಪ ಕೊಡ್ತಿರ್ತೀನಿ. ಅವಕ್ಕೂ ಕಲರ್ ಇಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಐಟಮ್ ನೋಡೋಣ. ಅವಕ್ಕೆ ಅಂತಲೇ ನಾನಿಲ್ಲಿ ಸ್ಟಿಕ್ಸ್ ಕೂಡ ತರಿಸಿದ್ದೆ, ಮೀಶೋಯಿಂದಲೇ ತರಿಸಿದ್ದೆ. ಇದು ನಾನ್ ವೆಜ್ ಸ್ಟಿಕ್ ಥರ ಇರುತ್ತೆ.
ಇದನ್ನು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಅವ್ರಿಗೋಸ್ಕರ ತರಿಸಿದ್ದೆ. ಇದು ಕೂಡ ನನಗೆ 150 ರುಪೀಸಲ್ಲೇನೋ 800 ಗ್ರಾಮ್ ಏನೋ ಸಿಕ್ಕಿತ್ತು. ಇದು ನಮ್ಮ ಸಿರಿಗೆ ಮತ್ತು ತುಂಬಾ ಇಷ್ಟ, ಅವಳು ಇಷ್ಟಪಟ್ಟು ತಿಂತಾಳೆ ಅನ್ನೋದಕ್ಕೋಸ್ಕರ ತರಿಸ್ತೀನಿ. ಇದು ಒಂದು ದಿನಕ್ಕೆ ಒಂದು ಸ್ಟಿಕ್ ಕೊಟ್ಟರೆ ಸಾಕು, ಅವರಿಗೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಜಾಸ್ತಿ ಔಟ್ಸೈಡ್ ಫುಡ್ನ ಪ್ರಿಫರ್ ಮಾಡಲ್ಲ ಅವ್ರಿಗೆ, ಮನೆ ಫುಡ್ನೇ ಕೊಡ್ತೀನಿ. ಬಟ್ ಅವಾಗವಾಗ ಇದರ ಸ್ನ್ಯಾಕ್ಸನ್ನು ತೊಗೊಂಬಂದಾಗ ಟ್ರೀಟ್ಸ್ ಥರ ಇದನ್ನ ಅವ್ರಿಗೆ ಅವಾಗವಾಗ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ರೆ ಅವ್ರಿಗೂ ಇಷ್ಟ ಆಗುತ್ತಲ್ವ. ಅವಾಗ ಅವರು ಕೂಡ ನಾವು ಹೇಳಿದ ಮಾತನ್ನ ಕೇಳ್ತಾರೆ. ಇದು ಬಂದು ಅವ್ರಿಗೆ ಟ್ರೀಟ್ಸು ಕಲರ್ ಇದೆ. ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ. ಈಗ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ಆಯಿಲ್ದು ಬಾಟ್ಲ್ ತರಿಸಿದ್ದೆ. ಆಲ್ರೆಡಿ ನಾನು ಒನ್ ಇಯರ್ ಬ್ಯಾಕೇನೆ ಆಯಿಲ್ ಬಾಟ್ಲ್ಸ್ ತರಿಸ್ಕೊಂಡಿದ್ದೆ. ಆಲ್ಮೋಸ್ಟ್ 1-2-3 ಇಯರ್ಸ್ ಆಗಿದೆ ಅದು ತರಿಸ್ಕೊಂಡು. ಅದು ಯೂಸ್ ಮಾಡ್ತಾ ಅದ್ರ ಕ್ಯಾಪ್ ಎಲ್ಲ ಹಾಳಾಗಿತ್ತು. ಸೊ ನನಗೆ ಬೇಕಿತ್ತು, ಅದ್ರ ಕ್ಯಾಪ್ಸ್ ಬೇಕಿತ್ತು, ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಇದು ನನಗೆ ಕಾಂಬೋಲ್ ಸಿಕ್ತು. ಆಯಿಲ್ ಡಿಸ್ಪೋಸರು ಮತ್ತು ಈ ಪೆನಾಲ್ ಅಂತ ಏನೋ ಹೇಳ್ತಾರಲ್ಲ, ಅದು ಎರಡೂ ತರಿಸ್ಕೊಂಡಿದ್ದೆ, ಕಾಂಬೋಲ್ ಸಿಕ್ತು. ನಾನು ಇದು ಓಪನ್ ಮಾಡಿದಾಗ ಇದು ಮುರಿದೋಗಿದೆ ಅಂತ ಅಂದ್ಕೊಂಡೆ. ನಾನು ಮತ್ತೆ ಅಯ್ಯೋ ವಾಪಸ್ ಕಳಿಸ್ಬೇಕಲ್ಲ, ಸೊ ಮುರಿದೋಗಿದೆ ಅಂತ ಅಂದ್ಕೊಂಡೆ. ಬಟ್ ಸರಿ ಒಂದ್ಸರಿ ಟ್ರೈ ಆಗುತ್ತಾ ಇದು ಅಂತ ನೋಡೋಕೆ ಟ್ರೈ ಮಾಡಿದೆ. ಆಯಿತು, ಅದು ಕರೆಕ್ಟಾಗಿ ಕುತ್ಕೊಬಿಡ್ತು. ಅದು ಮುರಿದಿರಲಿಲ್ಲ, ಬಿಚ್ಕೊಂಡಿತ್ತು. ಸೊ ನಾನೆಲ್ಲನೂ ಒಂದೊಂದೇ ಓಪನ್ ಮಾಡಿ ಹೇಗಿದೆ ಅಂತ ನೋಡ್ತಾಯಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಆಯಿಲ್ ಬಾಟಲ್ಸ್ ಇದೆ. ಸೊ ಇದನ್ನು ಅದಕ್ಕೆ ಹಾಕ್ಲಿಕ್ಕೋಸ್ಕರ ನನ್ನ ಹತ್ರ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಇದೊಂದು ಫ್ರೀ ಕೊಟ್ಟಿದ್ದಾರೆ. ಇದು ಗೊತ್ತಿಲ್ಲ ಏನಕ್ಕೆ ಕೊಟ್ಟರು ಅಂತ, ಬಟ್ ಇದೊಂದು ಜಸ್ಟ್ ಫ್ರೀ ಬಂದಿದೆ ಮೀಶೋದಲ್ಲಿ. ಸಮ್ಟೈಮ್ಸ್ ಅವ್ರು ಹಂಗೆ ಅಲ್ವಾ ಕೊಡೋದು. ಹಾಗೆ ಇದು ಕೂಡ ನಾನು ಓಪನ್ ಮಾಡಿ ನೋಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದಿತ್ತು ನಮ್ಮ ಮನೇಲಿ. ಇದು ಆಯಿಲ್ ಹಾಕಿ ವಾಶ್ ಮಾಡ್ತಾ ಅದು ಕೂಡ ಹಾಳಾಯಿತು, ಬಿಸಾಕಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ನನಗೆ 100 ರುಪೀಸಲ್ಲಿ ಸಿಕ್ತು. ಇದು ಲಾಸ್ಟ್ ಪ್ರಾಡಕ್ಟು. ಇದು ತುಂಬಾ ಹೆವಿ ಇದೆ, ಅದಕ್ಕೋಸ್ಕರ ನಾನು ಕೆಳಗಡೆ ನೆಲದ ಮೇಲೆ ಇಟ್ಕೊಂಡು ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಫಿಕ್ಸ್ ಮಾಡ್ಕೋಬೇಕು. ಇದು ಬಂದು ನಾವು ವಾಷಿಂಗ್ ಮಿಷಿನ್ನು ಅಥವಾ ಫ್ರಿಜ್ಜು ಇಂಥ ಕೂಲರು ಇದೆಲ್ಲ ಇಟ್ಕೊಳ್ಳೋಕ್ಕೆ ಇಡ್ತಾರಲ್ಲ ಕೆಳಗಡೆ ಸ್ಟ್ಯಾಂಡು, ಅದು ಆ ಸ್ಟ್ಯಾಂಡ್ ಇದು. ನಾನು ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾವೇ DIY ಮಾಡ್ಕೋಬೇಕು, ಡೂ ಇಟ್ ಯುವರ್ ಸೆಲ್ಫ್ ಅಂತ. ಸೊ ನಾವೇ ಮಾಡ್ಕೊಳ್ಬೇಕಾಗುತ್ತೆ, ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಓಪನ್ ಮಾಡಿಸಿದ್ನಲ್ಲ, ನಮ್ಮ ಸಿರಿ ಬಂದ್ಬಿಟ್ಟು ಏನಿದು ಅಂತ ಅವಳು ಕ್ಯೂರಿಯಾಸಿಟಿಲಿ ಬಂದು ನೋಡ್ತಾ ಇದ್ಲು. ಅವಳು ಅಂದ್ಕೊಂಬಿಟ್ಟಿಲ್ಲ ಅವಳಿಗೆ ಏನೋ ನಾವು ತರಿಸಿದ್ದೀವಿ ಪಾರ್ಸಲ್ಲು ಅಂದ್ಕೊಂಡು ಅವಳು ಬಂದು ಈ ಥರ ಎಲ್ಲ ಮೂಸಿ ನೋಡ್ತಾ ಇದ್ಲು. ಸೊ ನಾವೇನು ಮಾಡ್ತೀವಿ, ಈ ಥರ ಓಪನ್ ಮಾಡಿ ಕಾಟನ್ ಬಾಕ್ಸು ಅಥವಾ ಕವರ್ಸ್ ಎಲ್ಲ ಏನಿರುತ್ತೆ ಅವಳು ಕೊಟ್ಬಿಟ್ರೆ ಅವಳು ಆಟಾಡ್ಕೊಂಡು ಇದ್ಕೊತಾಳೆ. ಅವಳು ಫುಲ್ಲು ಕ್ಯೂರಿಯಾಸಿಟಿ ಏನಿದು ಓಪನ್ ಮಾಡ್ಸೋರೆ ಅಂತ. ಸೊ ಇದನ್ನು ನಾನು ಓಪನ್ ಮಾಡಿ ತುಂಬಾ ಚೆನ್ನಾಗಿತ್ತು. ಇದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಕೂಡ ಮೀಶೋದಲ್ಲೇ ತರಿಸಿದ್ದು. ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡೆ. ಇದು ಬಂದು 450 ಏನೋ ಬಂತು ನನಗೆ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲೂ ಕೂಡ ಚೆಕ್ ಮಾಡಿದ್ದೆ, ಹಾಗೆ ಅಮೆಝನ್ನಲ್ಲೂ ಕೂಡ ಚೆಕ್ ಮಾಡಿದ್ದೆ. ಎಲ್ಲಾದ್ರೂ ಆಲ್ಮೋಸ್ಟ್ 500 ಮೇಲೆ ಇತ್ತು. ನಾನು ಕ್ವಾಲಿಟಿ ಹೇಗೆ ಬರುತ್ತೆ ಏನೋ ಅಂತ ತಗೊಂಡೆ. ಇದು ಬಂದು ಕಬ್ಬಿಣದಿದೆ. ಇದು ಬಂದಿದೆಯಲ್ಲ, ಇದು ಸ್ವಲ್ಪ ಕಬ್ಬಿಣದಿದೆ, ಇದು ಸ್ವಲ್ಪ ಹೆವಿನೂ ಇದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇದನ್ನು ನಾವೇ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಬಂದು ವೀಲ್ಸು, 4 ವೀಲ್ಸ್ ಕೊಟ್ಟಿದ್ದಾರೆ. ಹಾಗೆ ಆ ವೀಲ್ಸ್ನ ಇದು ಮಾಡೋದಕ್ಕೋಸ್ಕರ ಅದರದ್ದು ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೇ 4 ವೀಲ್ಸ್ ಕೊಟ್ಟಿದ್ದಾರೆ 4 ಸೈಡ್ಗೆ. ಇದು 4 ಸೈಡ್ ಬರುತ್ತಲ್ಲ ಪ್ಲಾಸ್ಟಿಕ್ದು, ಇದು ಅಡ್ಜಸ್ಟಬಲ್. ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.